ಅಪಹಾಸ್ಯ ಮಾಡುವಂತ ಕೆಲಸವನ್ನು ಸಿದ್ದರಾಮಯ್ಯನವ್ರಿಗೆ ಏನಾಗಿದೆ, ಅವ್ರು ಚೇರು ಉಳಿಸ್ಕೊಳ್ಳೋದೇ ಸಾಕಾಗಿದೆ. ಹಳೆ ಸಿದ್ದರಾಮಯ್ಯ ಇಲ್ಲ ಅಂತ ಸಾವಿರ ಸಾರಿ ಹೇಳಿದ್ದೀನಿ, ಕಳೆದೋಗವ್ರೆ ಅಂತ ಹೇಳಿದ್ದೀನಿ. ನಾವೆಲ್ಲ ಸಿದ್ದರಾಮಯ್ಯ ನಮ್ಮ चीफ मिनिस्टर होगी सभी एक ही टीम में था, मैं भी मंत्री था, वो भी मंत्री. ಹಾಗಾಗಿ ಸಿದ್ದರಾಮಯ್ಯ ಇಲ್ಲ, ಅವ್ರು ಏನು ಮಾತಾಡ್ತಾವ್ರು ಗೊತ್ತಿಲ್ಲ. ಅವ್ರಿಗೆ ಏನಾಗಿದೆ, ಮರುವು ಜಾಸ್ತಿ ಆಗಿದೆ. ಮರುವು ಜಾಸ್ತಿ ಆಗಿದೆ. ಆ ಮರುವಿನಲ್ಲಿ ಇನ್ಯಾರನ್ನೂ ತೃಪ್ತಿ ಪಡಿಸಕ್ಕೆ ಹೋಗಿ ನನ್ನಲ್ಲಿ ತೆಗೆದು ಬಿಡ್ತಾರೋ ಅಂತ ಅಂದ್ಬಿಟ್ಟು ಕುರ್ಚಿ ಅಂಥವ್ರು ಆಗಬಾರ್ದು. ಕುರ್ಚಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಸಿದ್ದರಾಮಯ್ಯನವ್ರನ್ನ ತುಂಬ ಹತ್ರದಲ್ಲಿ ನೋಡಿದ್ದೀನಿ. ಇವತ್ತಿನ ಸಿದ್ದರಾಮಯ್ಯನವರ ಅವತ್ತಿನ ಸಿದ್ದರಾಮಯ್ಯನೇ ಬೇರೆ, ಇವತ್ತಿನ ಸಿದ್ದರಾಮಯ್ಯನೇ ಬೇರೆ. ಆದರೆ ಒಂದು ಸತ್ಯ, ನಾವೆಲ್ಲ ಈ ದೇಶದ ಮಣ್ಣಿನ ಮಕ್ಕಳು, ಭಾರತೀಯರು. ಭಾರತ ದೇಶದ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಅಪಚಾರ ಮಾಡೋದು ಕೂಡ ಆ ಭಾರತಾಂಬೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ, ನೆಮ್ಮದಿಯಾಗಿರೋಕ್ಕೂ ಬಿಡೋದಿಲ್ಲ, ನೀವೇನೂ ಆಗೋದಿಲ್ಲ, ಎಲ್ಲ ಒಂದು ಕಡೆ ಸುಟ್ಟೋಯ್ತೀರ. ಇನ್ನು ಮುಂದೆ ಅದು ದೇಶಕ್ಕೋಸ್ಕರ, ದೇಶದ ಒಂದು ಬಲವರ್ಧನೆಗೋಸ್ಕರ ಮೋದಿಯವರು ಕೈಗೊಂಡಿರ್ತಕ್ಕಂಥ ಇಂಥ ಒಂದು ದೊಡ್ಡ ತೀರ್ಮಾನ ಏನಿದೆ, ಈ ತೀರ್ಮಾನಕ್ಕೆ ತಾವು ತಲೆ ಬಾಗಬೇಕಾಯ್ತದೆ. ತಲೆ ಬಾಗಿದ್ರೆ ದೇಶದಲ್ಲಿ ಇರೋದಕ್ಕೆ ನಿಮಗೂ ಕೂಡ ಅರ್ಹತೆ ಇದೆ, ಇಲ್ಲ ಅಂದ್ರೆ ಬಾಕಿ ನೀವೇ ತೀರ್ಮಾನ. ಬೆಂಗಳೂರು ಅಭಿವೃದ್ಧಿಗೆ ಎಷ್ಟು ದುಡ್ಡು ಬೇಕಾಗುತ್ತೆ? 1600 ಕೋಟಿಯನ್ನ ಖರ್ಚು ಮಾಡ್ತಾರೆ. ಮತ್ತೆ ಅದ್ರ ಜೊತೆಗೆ ಅಧಿಕಾರಿಗಳ ಮೇಲೆ ಏಕಾಏಕಿ ರೇಗಾಡುವಂಥದ್ದು ಇದೆಲ್ಲ ನೋಡಿದ್ರೆ ಇಲ್ಲಪ್ಪ, ಮರಳು ಆಗಿದೆ. ಅದೇನು ಅಂತಾರಲ್ಲ, B12 ಅಂತ ಯಾವುದೋ ಒಂದು ಇದಿದೆ, ಔಷಧಿ ಇದೆ. ಆ B12 ಕೊಟ್ಟು ಕೊಡೋದು ಕಷ್ಟ. ವಯಸ್ಸಾಯ್ತು ಅನ್ನೋದಕ್ಕೆಲ್ಲ ಟೆನ್ಷನ್. ಏನು ಸುಮ್ಮನೆ ಬಿಡ್ತಾರೆ ಸಿದ್ದರಾಮಯ್ಯ. ಕುರ್ಚಿ ಕಟ್ತಾ ಅಂತಲ್ಲ, ಅವ್ರಿಗೇನಾಗಿದೆ, ಕಿವಿ ಕಚ್ಚೋರೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಆ ಕಿವಿ ಕಚ್ಚೋರು ತಡ್ಕೊಳಕ್ಕಾಗ್ದಿರ ಮರುವು ಜಾಸ್ತಿ ಆಗ್ತದೆ. ಹಾಗಾಗಿ ಏನೋ ಒಂಥರ ಓಡ್ಕೊಂಡು ಹೋಗ್ಲಿ ಅಂತ ಇದ್ರು. ಇದು ಇನ್ನು ತುಂಬಾ ದಿನ ನಡೆಯೋದಿಲ್ಲ. ನೀವೇನ್ ಬೇಕಾದ್ರೂ ಮಾತಾಡಿ, ದೇಶದ ಇತಿಹಾಸವನ್ನ ದೇಶಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡ ತೀರ್ಮಾನಕ್ಕೆ ಎಲ್ಲ ಒಂದು ಕಡೆ ಅಪಚಾರ ಮಾಡೋ ಪರಿಸ್ಥಿತಿಯಲ್ಲಿ ಏನು ನೀವು ಇದ್ದೀರಿ, ಇದನ್ನು ದಯವಿಟ್ಟು ಕೈ ಬಿಡ್ರಿ, ಗೌರವ ನಡ್ಕೊಳ್ಳಿ. ದೇಶ ಇದ್ರೆ ನಾವು, ಇಲ್ಲ ಅಂದ್ರೆ ನಿಮ್ಮನ್ನ ಯಾರು ಮೂಸೋರು ಇಲ್ಲ, ನೀವು ಬಾರ್ಕೆಟು ಇಲ್ಲ. ನೋಡ್ರಿ, ಸಂಸ್ಕಾರ ಇಲ್ಲದೆ ಹೋದಾಗ ಮತ್ತೆ ಇದೆಲ್ಲವೂ ನಂದೇ ಅಂತ ಯಾರಿಗಿರ್ತದೆ ಅವ್ರಿಗೆಲ್ಲರಿಗೂ ಕೂಡ ಕಾಲ ಬಂದ್ಬಿಟ್ಟೈತಪ್ಪ. ಒಂದು 6 ತಿಂಗಳು ತಡ್ಕೊಡ್ರಪ್ಪ. ಹೆಂಗ್ ಆಗ್ತಾರೆ ನೋಡ್ತಾ ಇರಿ. ನಾವ್ ಯಾರು ತೆಗಿಬೇಕಾಗಿಲ್ಲ. ಅಲ್ಲೇ ಹೆಂಗ್ ಫೈಟ್ ಇದೆ ಅಂತ ನನ್ಗಿನ್ನ ನೀವು ಭಾರಿ ಹುಷಾರಿದ್ದೀರಿ. ಏನ್ ಬೇಕಪ್ಪ ಅವ್ರು ಕಟ್ಕೊಂಡು ನಾವು ಅಲ್ಲಪ್ಪ, ನಮ್ಗೆ ಏನ್ ಬೇಕು, ನಮಗ್ ಬೇಕಾಗಿರೋದು ಪರಿಸ್ಥಿತಿ ಏನಿದೆ ನಿಭಾಯಿಸಿ, ಸಾಮಾನ್ಯ ಜನರು ನೋವನ್ನ ಬಗೆಹರಿಸಿ. ಅವ್ರಿಗೆ ಗೊತ್ತೇ ಇಲ್ಲಪ್ಪ, ಅವ್ರದ್ದೇ ಬೇರೆ ದಾಟಿ ಇದೆ. ಅದಕ್ಕೆ ಭಾರತ ದೇಶದ ಜನ, ವಿಶೇಷವಾಗಿ ಭಾರತ ಮಾತೆ ಕನ್ನಡ ಭುವನೇಶ್ವರಿ ಸುಲಭವಾಗಿ ಇವ್ರು ಬಿಡೋರು. ಇವ್ರು ಮಾಡಿರೋ ಪಾಪದ ಕೂಡ ಇವ್ರಿಗೆ ತುಂಬೋಗಿದೆ. ಅದೆಲ್ಲ ಒಂದ್ ಕಡೆ ಎಕ್ಸ್ಪ್ಲೋರ್ ಆಗ್ತದೆ. ನಮ್ಗೇನು ಕೆಲಸ? ನಾವು ಜನಗಳ ಹತ್ರ ಹೋಗ್ತೀವಿ ಸರ್. ಅಲ್ಲ, ಒಂದು ನಿಮಿಷ ತಾಳಿ. ನಾವು ಜನಗಳು, ನರೇಂದ್ರ ಮೋದಿ, ಭಾರತ ದೇಶ, ಈ ದೇಶದ ಇತಿಹಾಸ ನಾವು ನೋಡಿದ್ರಲ್ಲ ಇವತ್ತು. ಕರ್ನಾಟಕ ಅವರು ದೇವರು. ನರೇಂದ್ರ ಮೋದಿ ಒಬ್ಬ ಬಡ ಸಂತ ಅಂದೆ ನಾನು. ಆ ಸಂತ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶದ ಪ್ರೇಮ, ದೇಶಕ್ಕೋಸ್ಕರ ಏನ್ ಮಾಡ್ಬೇಕು ಅನ್ನೋದನ್ನ ಅಲ್ಲಿ ಕೇಳಿನೂ ಮತ್ತೆ ನಾನು ಕೇಳ್ತಿರಲ್ಲ. ಹೆಂಗೆ ನೀವು ಹಂಗೆ ಆಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.